ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಬುಧವಾರ ಏಕಾದಶಿ. ಇವತ್ತಿನ ವಿಶೇಷತೆ ಏನು ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಏಕಾದಶಿ. ಸಾಮಾನ್ಯವಾಗಿ ಏಕಾದಶಿಯಲ್ಲಿ ಉಪವಾಸ ಮಾಡ್ತಾರೆ. ಉಪವಾಸ ಮಾಡಬೇಕಾ ಬೇಡವಾ, ಮಾಡಿದ್ರು ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮೃಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಏಕಾದಶಿ ಇದೆ. ಉಪವಾಸ ಮಾಡಬೇಕೋ ಬೇಡವೋ ಈ ವಿಚಾರದಲ್ಲಿ ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ. ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಏಕಾದಶಿ. ಪ್ರತಿ ಏಕಾದಶಿಯಲ್ಲೂ ಉಪವಾಸದ ಮಹಿಮೆ ಇತ್ಯಾದಿ ಎಲ್ಲ ನಾವು ಗಮನಿಸಿಯೇ ಇದ್ದೇವೆ. ಉಪವಾಸ ಅಂತಕ್ಕಂಥದ್ದು ಒಂದು ಶಿಸ್ತನ್ನು ಏರ್ಪಡಿಸುತ್ತೆ. ಮನುಷ್ಯನಿಗೆ ಆಹಾರದಲ್ಲಿ ಒಂದು ಶಿಸ್ತು ಇರಬೇಕು. ಅತಿ ಆಹಾರ, ಪ್ರತಿ ದಿವಸ ಆಹಾರ ತಗೊಳ್ತಾ ಇದ್ದರೆ ಶರೀರಕ್ಕೊಂದು ರೆಸ್ಟ್ ಬೇಡವಾ? ಈ ದೃಷ್ಟಿಯಲ್ಲಿ ಉಪವಾಸ ಅಂತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಸಾಧನವಾಗಿದೆ. ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ ಈ ವ್ರತ. ಉಪವಾಸ ಅನ್ನೋದು ಭಗವಂತನ ಸೇವೆಗೆ ಒಂದು ಮಹಾ ಮಾರ್ಗವನ್ನು ಸೂಚಿಸ್ತಾ ಇದೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಉಪ ಅಂದರೆ ಸಮೀಪದಲ್ಲಿ ಅಂತ, ಹತ್ತಿರ ಅಂದರೆ ಇರೋದು, ಭಗವಂತನ ಸಮೀಪದಲ್ಲಿ ಇರತಕ್ಕಂಥದ್ದು, ನಾವು ಭಗವಂತನನ್ನು ತುಂಬಿಕೊಳ್ತಕ್ಕಂಥದ್ದು. ಅದು ಹೇಗೂ ಆದೀತು. ಅದು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಪರಮಾತ್ಮನಲ್ಲಿ ಅರ್ಚನೆ ಇತ್ಯಾದಿ ಏನು ಪೂಜೆ ಸೇವೆ ಮಾಡಿಸ್ತೀರಾ, ಸಂತೋಷ. ಮನೆಯಲ್ಲೇ ವಿಷ್ಣು ಸಹಸ್ರನಾಮವನ್ನು, ಮನೆಯಲ್ಲೇ ಶಿವಸಹಸ್ರನಾಮವನ್ನು ಹೇಳ್ಕೊಳ್ತೀರಾ, ತುಂಬ ಸಂತೋಷ. ಆದರೆ ಹೇಳ್ಕೊಳ್ಬೇಕು, ಆ ವಾಸ ಮಾಡಬೇಕು, ಭಗವತ್ ಸಾಮೀಪ್ಯದ ವಾಸ. ಅದು ಮುಖ್ಯವಾಗಿ ಉಪವಾಸ ಇರೋದು ಅಂತಂದರೆ ಆಹಾರ ವರ್ಜ್ಯ. ಓಕೆ, ಆಹಾರ ಬಿಟ್ಟಿರೋದು, ಒಂದು ದಿವಸ ನಾನು ಊಟ ಮಾಡಲ್ಲಪ್ಪ, ಶರೀರ ತೂಕ ಇಳಿಸ್ಕೊಳ್ತೀನಿ, ಈ ಥರದ್ದು ಆಲೋಚನಾ ದೃಷ್ಟಿ ಇರುತ್ತೆ. ಸಾಮಾನ್ಯವಾಗಿ ಒಂದಿನ ಉಪವಾಸ ಮಾಡಿದ್ರೆ ಇಷ್ಟು ಕ್ಯಾಲೋರಿ ನಾನು ಬರ್ನ್ ಮಾಡಿದೆ, ಮತ್ತೊಂದು ಮಗದೊಂದು, ಈ ದೃಷ್ಟಿ ಇದೆ ನಮಗೆ. ನಮ್ಮ ಶರೀರ ಸೌಂದರ್ಯದ ದೃಷ್ಟಿ ಇದೆ. ವಸ್ತುತಃ ಭಗವದ್ ದೃಷ್ಟಿ ಇದೆಯಾ? ಭಗವಂತನ ಸಮೀಪದಲ್ಲಿ ಕೂತು, ಭಗವಂತನ ಸಮೀಪ ಅಂದರೆ ದೇವಸ್ಥಾನದಲ್ಲೇ ಕೂರಬೇಕು, ದೇವ್ರ ಮನೆಯಲ್ಲೇ ಕೂರಬೇಕು ಅಂತೇನೂ ಇಲ್ಲ. ಅವನ ಸಾಮೀಪ್ಯ ಎಲ್ಲಿಲ್ಲ ಹೇಳಿ? ಸರ್ವಾಂತರ್ಯಾಮಿ ಆತ. ನೀವು ಕೆಲಸದಲ್ಲಿದ್ದರೆ ಕೆಲಸದ ಪ್ರತಿ ಕ್ಷಣದಲ್ಲಿದ್ದಾನಾತ. ನೀವು ಓಡಾಡ್ತಾ ಇದ್ದರೆ ಆ ಓಡಾಟದ ಆ ಪ್ರತಿ ವಾತಾವರಣದಲ್ಲೂ ಆತ ತುಂಬಿಕೊಂಡ್ಬಿಟ್ಟಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ತು. ವಿಶಾಲ ದೃಷ್ಟಿ ಇದೆ ವೇದಗಳಿಗೆ. ವೇದ ಉಪನಿಷತ್ತುಗಳಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಸರ್ವಾಂತರ್ಯಾಮಿ ಆಗಿದ್ದಾನಾತ. ಎಲ್ಲಿಲ್ಲ ಹೇಳಿ? ಎಲ್ಲಿ ಹುಡುಕೋದವನನ್ನು? ಎಲ್ಲ ಕಡೆ ಇದ್ದಾನಲ್ಲ. ನೋಡೋ ದೃಷ್ಟಿ ನಮಗಿಲ್ಲ. ಭಗವತ್ ಸಾಮೀಪ್ಯ ಅಂತಕ್ಕಂಥದ್ದು ನಾವು ಎಷ್ಟು ಆಲೋಚನೆ, ನಮ್ಮ ಸಮಯವನ್ನು ಕಾಲ ದೇಶ ಇವೆರಡರಿಂದ ಆವೃತವಾಗಿದೆ ಅಲ್ವಾ? ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಕಾಲ ಅಂದರೆ ಈ ಸಮಯ, ದೇಶ ಅಂದರೆ ನಾವಿರ್ತಕ್ಕಂಥ ಸ್ಥಳ. ಈ ಎರಡೂ ಸಂದರ್ಭಗಳಲ್ಲಿ ನಾವು ಪರಮಾತ್ಮನನ್ನು ತುಂಬಿಕೊಂಡಿದ್ದೀವ. ಮನೆಯಲ್ಲೋ ದೇವಸ್ಥಾನದಲ್ಲೋ ಇದ್ದಷ್ಟು ಮಾತ್ರಕ್ಕೆ ಅಲ್ಲ. ಏಕಾದಶಿ ಉಪವಾಸ ಅಂತಕ್ಕಂಥದ್ದು ವಿಸ್ತಾರವಾಗಿ ಹರಡಿಕೊಳ್ಬೇಕು. ಇಡೀ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಥವಾ ಮರುದಿನ ಸೂರ್ಯೋದಯದವರೆಗೆ ಪರಮಾತ್ಮನ ಸ್ಮರಣೆ ಎಷ್ಟು ಕಾಲ ಮಾಡಿದೆ, ಎಷ್ಟು ಸಮಯವನ್ನು ಅವನಿಗಾಗಿ ನಾನು ಮೀಸಲಿಟ್ಟೆ. ಅದು ದೇವಸ್ಥಾನದಲ್ಲೋ, ಕಚೇರಿಯಲ್ಲೋ ಅಥವಾ ಇನ್ನೆಲ್ಲೋ ಸ್ನೇಹಿತರ ಜೊತೆಗೆ ಮಾತಾಡುವ ಹರಟೆಯಲ್ಲೂ ರಾಮನಾಮಸ್ಮರಣೆಯೋ, ವಿಷ್ಣು ಸ್ಮರಣೆಯೋ, ಈಶ್ವರನ ಸ್ಮರಣೆಯೋ ಬಂದರೆ ಅದು ತುಂಬ ದೊಡ್ಡದು. ಅದು ಹರಟೆ ಅನ್ನಿಸ್ಕೊಳ್ಳಲ್ಲ. ಅದೂ ಕೂಡ ಒಂದು ಸೇವೆ, ಅದು ಒಂದು ಆರಾಧನೆ, ಅದು ಒಂದು ಸ್ತೋತ್ರ ಸ್ತುತಿ, ಹೀಗೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲಪ್ಪ, ನಾನು ದೇವಸ್ಥಾನದಲ್ಲೇ ಇದ್ದೇನೆ, ಇನ್ಯಾವುದೋ ವ್ಯವಹಾರ, ಇನ್ಯಾವುದೋ ಬೇಡದೇ ಇರತಕ್ಕಂಥ ಚರ್ಚೆ, ಇನ್ಯಾವುದೋ ಬಂಧು ಬಾಂಧವರ ಈರ್ಷ್ಯೆ ದ್ವೇಷ, ಇನ್ಯಾವುದೋ ದುಶ್ಚಟಗಳ ಒಂದು ಆವರ್ತನ, ಇವುಗಳಲ್ಲಿ ಮುಳುಗಿದ್ರೆ ನೀವು ದೇವಸ್ಥಾನದಲ್ಲಿದ್ದರೂ ಪ್ರಯೋಜನ ಇಲ್ಲ. ಆ ಕಾಲ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ.
ದೇಶ ಸ್ಥಳದಿಂದ ನೀವು ದೇವಸ್ಥಾನದಲ್ಲಿರಬಹುದು, ಆದರೆ ಕಾಲ ನಿಮ್ಮನ್ನು ಕೂಡಿಸ್ಲಿಲ್ಲ. ಹೀಗಾಗಿ ನೀವು ಎಲ್ಲಿದ್ದರೂ ಸಂತೋಷ, ಎಲ್ಲಿದ್ದರೂ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತೀರಲ್ಲ, ಆ ವಿಷ್ಣು ಸಹ ಹೇಳ್ಕೊಳ್ಳುವಾಗ ಸಂಪೂರ್ಣವಾಗಿ 20 ನಿಮಿಷ ಸಂಪೂರ್ಣ ತಾದಾತ್ಮ್ಯತೆಯಿಂದ ಇನ್ನೊಂದು ಆಲೋಚನೆ ನಿಮ್ಮ ಒಳಗೆ ಸುಳಿಯಿದೆ, ತಾದಾತ್ಮ್ಯತೆಯಿಂದ ಹೇಳ್ಕೊಳ್ಬೇಕು. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ಭ. ಹೀಗೆ ಶುರು ಮಾಡಿದ್ರೆ ನೀವು ಕೊನೆಗೆ ಇದೀದಂ ಕೀರ್ತನೀಯಸ್ಯ ಅಂತ ನೀವೇನು ಫಲಶ್ರುತಿ ಹೇಳ್ತೀರೋ ಅಲ್ಲಿವರೆಗೆ ವಿಷ್ಣುವೇ ತುಂಬಿರಬೇಕು. ಪ್ರತಿ ಅಕ್ಷರಗಳು, ಆ ಪ್ರತಿ ನಾಮಾವಳಿಯಲ್ಲೂ ವಿಷ್ಣುವಿನ ಸೌಂದರ್ಯ ಇದೆ, ವಿಷ್ಣುವಿನ ಅಗಾಧತೆ ಇದೆ, ಆ ಪರಮಶಕ್ತಿ ಇದೆ. ಅದನ್ನೆಲ್ಲ ನೀವು ಅನುಭವಿಸಬೇಕು. ವಿಷ್ಣು ಇಷ್ಟು ದೊಡ್ಡವನು, ಎಷ್ಟು ಅವನು ಉಪಕಾರ ಮಾಡ್ತಕ್ಕಂಥವನಾಗಿದ್ದಾನೆ, ಇಷ್ಟೆಲ್ಲ ಕಡೆ ವ್ಯಾಪಕನಾಗಿದ್ದಾನೆ, ಅವನ ಶಕ್ತಿ ಮಹಿಮೆಗಳು ಇಷ್ಟೆಲ್ಲ ಹಲವು ಬಗೆಗಳಲ್ಲಿದೆ ಅಂತ ಒಂದೊಂದು ನಾಮಾವಳಿ ಹೇಳುವಾಗಲೂ ನಿಮ್ಮ ಹೃದಯ ತುಂಬಿಕೊಳ್ತಾ ಇದ್ದರೆ, ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ, ಮನಸ್ಸು ತುಂಬಿದಾಗ ಅವನ ಒಂದು ನಾಮ ಕೇಳಿದ್ರೂ ನಮಗೆ ಕಣ್ಣಲ್ಲಿ ಆ ಭಾವುಕತೆ ಬರುತ್ತೆ. ಹೇಗೆ ನೋಡಿದ್ವಿ ಅಂತ ಅದು ಮುಖ್ಯವಾಗಿ ಬೇಕಾಗುತ್ತೆ. ಕುವೆಂಪು ಅವರ ಪದ್ಯಗಳಲ್ಲಿ ಇದೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಅವನ ಆರಾಧನೆ ಅನ್ನೋ ಒಂದು ಪದ್ಯ ಆ ಥರದೊಂದು ಬರೆದ್ರೂ ಸಾಕಾಗುತ್ತೆ. ಒಂದು ದಾಸರ ಪದ್ಯವನ್ನು ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡು ಹೇಳ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಉಪವಾಸ ಅಂತಕ್ಕಂಥದ್ದು ಪರಮಾತ್ಮನ ಸಾನ್ನಿಧ್ಯ ಬೇಕು. ಭಗವತ್ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸು, ಕಾಯ, ವಾಚ, ಮನಸ್ಸ ಅಂತ ತ್ರಿಕರಣಗಳು ಅಂತ ಕರೀತಾರೆ. ಇವು ಮೂರು ಅದರಲ್ಲಿ ಮಗ್ನವಾಗಿರಬೇಕು, ಲಗ್ನವಾಗಿರಬೇಕು. ಆಗ ಉಪವಾಸ ಶ್ರೇಷ್ಠ. ನೀವು ಊಟ ಬಿಟ್ಟು ದೇಹ ಸೌಂದರ್ಯಕ್ಕಾಗಿ ನಾನು ಆಗಲೇ ಹೇಳಿದ್ನಲ್ಲ, ಆ ಥರ ಆದರೆ ಏನು ಪ್ರಯೋಜನ ಇಲ್ಲ. ಆಗುತ್ತಷ್ಟೇ, ಅದು ಒಂದು ಕಾಲ ಕಳೆದು ಹೋಯ್ತಷ್ಟೇ. ಆದರೆ ಅಲ್ಲಿ ಪರಮಾತ್ಮ ಇರಲಿಲ್ಲ, ಬೇರೆ ಇನ್ನೇನೋ ಇತ್ತು, ಹಾಗಾಗತ್ತೆ. ಹೀಗಾಗಿ ಉಪವಾಸ ಅದು ಬುಧವಾರ ಬೇರೆ ಬಂದಿದೆ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಅಥವಾ ನೀವು ಇದ್ದಲ್ಲ ಸ್ಥಳವನ್ನೇ ವಿಷ್ಣು ಸಾನ್ನಿಧ್ಯ ಮಾಡಿಕೊಳ್ಬೇಕು. ಅವಕಾಶ ಇದೆ, ಕೂತಲ್ಲೇ ಕಚೇರಿಯಲ್ಲಿ 20 ನಿಮಿಷ ಬಿಡು ಮಾಡಿಕೊಂಡು ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರು ಸತ್ಯವಾಗಿಯೂ ಅನುಕೂಲ ಆಗುತ್ತೆ. ಆ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ. ಆದರೆ ಆ ತೀವ್ರತೆ ಬೇಕು, ಇಂಟೆನ್ಸಿವ್ ಅಂತಾರಲ್ಲ, ಅದು ಬೇಕು. ಹಾಗೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಏಕಾದಶಿಯ ಉಪವಾಸವನ್ನು ಯಾಕಾಗಿ ಮಾಡಬೇಕು, ಅದರ ಮೂಲ ಉದ್ದೇಶ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರ ಮೊದಲ ಸಂದೇಶ ಕಿರಣ್ MV ಮೈಸೂರಿಂದ. ಇವರು ಹುಟ್ಟಿದ ದಿನಾಂಕ 2/11/2000, ಹುಟ್ಟಿದ ಸಮಯ 11:35 AM. ಇವರ ಪ್ರಶ್ನೆ, BE ಫೈನಲ್ ಇಯರ್ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಉದ್ಯೋಗ ಮಾಡಲಾ ಅಥವಾ ಉನ್ನತ ಶಿಕ್ಷಣ ಕಡೆ ಗಮನ ಹರಿಸಲಾ ಅನ್ನೋ ಗೊಂದಲದಲ್ಲಿದ್ದಾರಂತೆ. ಕಿರಣ್ ಅವರ ಪ್ರಶ್ನೆ, ಕೆಲಸ ಮಾಡಲಾ ಅಥವಾ ಹೈಯರ್ ಸ್ಟಡೀಸ್ ಮಾಡಲಾ, ಏನು ಮುಂದುವರಿಸಲಾ ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನು ಲಗ್ನ. ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಬುಧನ ಮನೆಯಲ್ಲಿದ್ದಾನೆ. ಹೈಯರ್ ಸ್ಟಡೀಸ್ಗೆ ನಿಮಗೆ ಸ್ವಲ್ಪ ಅವಕಾಶ ಕಡಿಮೆ ಸೂಚಿಸ್ತಾ ಇದೆ. ಹೀಗಾಗಿ ತಾವು ಕೆಲಸ ಮಾಡೋದು ತುಂಬ ಒಳ್ಳೆಯದು. ಈಗ ಕುಜದಶೆಯಲ್ಲಿ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ. ಹೀಗಾಗಿ ತಕ್ಷಣಕ್ಕೆಲ್ಲವೂ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲಸ ಹುಡುಕಿದ್ರೆ ಈಗ ಕೆಲಸ ಸಿಕ್ಬಿಡುತ್ತಾ ಅಂದರೆ ಸ್ವಲ್ಪ ಪರದಾಟ, ಸಿಗದೆ ಹೋಗ್ತಕ್ಕಂಥದ್ದು, ಅಲೆದಾಡೋದು ಇದೆಲ್ಲ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ಮೊಸರು ದಾನ ಮಾಡಿ. ಪ್ರತಿ ಶುಕ್ರವಾರ ಕೊಟ್ಟು ಬನ್ನಿ. 16 ಶುಕ್ರವಾರ ನಿರಂತರವಾಗಿ ಶ್ರದ್ಧೆಯಿಂದ ಮಧ್ಯೆ ಬ್ರೇಕ್ ಮಾಡಿದೆ. ಈ ಶುಕ್ರವಾರ 2 ಶುಕ್ರವಾರ ಮಾಡಿದೆ, 3ನೇ ಶುಕ್ರವಾರ ಇನ್ಯಾವುದೋ ಒಂದು ಫಂಕ್ಷನ್ ಬಂದುಬಿಡ್ತು, ಬ್ರೇಕ್ ಮಾಡಿಬಿಟ್ಟೆ, ಈ ಥರ ಹೇಳಬಾರ್ದು. ತಪಸ್ಸು ಅಂದರೆ ಹಾಗೆ, ಅದಕ್ಕೆ ಕತ್ತರಿ ಇಲ್ಲ. ಹೀಗೆ ನಿರಂತರ ನೀವು ಎಲ್ಲೇ ಇರಿ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಸಾನ್ನಿಧ್ಯವನ್ನು ಹುಡುಕೊಂಡು ಈ ಮೊಸರನ್ನು ಕೊಟ್ಟು ಬರತಕ್ಕಂಥದ್ದು. ಹಾಗೆ ಮಾಡಬೇಕು. ಇಲ್ಲ ಅಂದರೆ ಶುಕ್ರವಾರ ಅದು ಬ್ರಹ್ಮನ ಮುಹೂರ್ತ, ಬ್ರಹ್ಮ ವಿವಾಹ ಆಗ್ತಾಯಿದ್ದು, ಬ್ರಹ್ಮನಿಂದ ಆಹ್ವಾನ ಬಂದಿದ್ದರೂ ಇಲ್ಲಪ್ಪ ನಾನು ಮಹಾಲಕ್ಷ್ಮಿ ಸೇವೆಯಲ್ಲಿದ್ದೀನಿ ಬರಲ್ಲ ಅಂತ ಹೇಳಿ ಕಳಿಸ್ಬೇಕು. ಗುರುವಾರ ರಾತ್ರಿಯೇ ಬಂದಿರಬೇಕು ಮನೆಯಲ್ಲಿ. ಈ ಥರ ಶ್ರದ್ಧೆ ಬೇಕಾಗುತ್ತೆ. ಆ ರೀತಿಯಲ್ಲಿ ಮಾಡಿ 16 ಶುಕ್ರವಾರ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಆನಂದ ದೇಸಾಯಿ ಕುಷ್ಟಗಿಯಿಂದ. ಇವರು ಹುಟ್ಟಿದ ದಿನಾಂಕ 30/11/1966, ಹುಟ್ಟಿದ ಸಮಯ 3 PM. ಇವರ ಪ್ರಶ್ನೆ, ಜೀವನದಲ್ಲಿ ಸಮಸ್ಯೆಗಳಿದೆ, ಪರಿಹಾರ ತಿಳಿಸ್ಕೊಡಿ ಅಂತ. ಆನಂದ ದೇಸಾಯಿ ಅವರ ಪ್ರಶ್ನೆ, ಜೀವನದಲ್ಲಿ ತುಂಬ ಕಷ್ಟ ಇದೆ, ಯಾವಾಗ ಹೊರಗೆ ಬರ್ತೀನಿ ಅಂತ ಪಾಪ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ.
ಲಗ್ನದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಗುರುವಿನ ಭಕ್ತಿ ಕಾಲ ನಡೀತಾ ಇದೆ. ವಸ್ತುತಃ ನಿಮ್ಮ ನವಾಂಶವನ್ನು ಗ್ರಹಾಣಾಂ ಅಂಶಕ ಬಲಂ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನೋಡಿ, ನವಾಂಶದಲ್ಲಿ ಗುರು ಶತ್ರುವಿನ ಅಂಶವನ್ನು ತಗೊಂಡಿದ್ದಾನೆ. ಹಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಈ ಉಚ್ಛಸ್ಥಾನದ ಫಲ ಸಿಗುತ್ತಾ ಅಂದರೆ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ವಸ್ತುತಃ ಗುರು ಭಕ್ತಿ ನಡೀತಾ ಇದೆ, ಆದರೂ ನಿಮಗೆ ಸಮಾಧಾನ ಇಲ್ಲದೆ ಹೋಗಿದೆ. ಹೀಗಾಗಿ ಇದಕ್ಕೇನು ಕಾರಣ ಏನು, ಇದು ಯಾವಾಗ ನಿವಾರಣೆ ಆಗುತ್ತೆ ಅಂದರೆ ಜೂನ್ 1ನೇ ತಾರೀಕಿನಿಂದ, ಇನ್ನೆಷ್ಟು ಹೆಚ್ಚು ಕಾಲ ದೂರ ಏನೂ ಇಲ್ಲ, ಆಯಿತಾ. 1ನೇ ತಾರೀಕಿನಿಂದ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ಕಾಣ್ತೀರ. ಅಷ್ಟರಲ್ಲಿ ನೀವು ಸಾಧ್ಯವಾದರೆ ಒಂದು ಗುರುಚರಿತ್ರೆ ಪಾರಾಯಣ ಮಾಡಿ. ಏನು ಕಷ್ಟ ಇದೆಯೋ, ಕಷ್ಟಗಳೆಲ್ಲ ಪ್ರಾರಬ್ಧವಶಾತ್ ಬಂದಿದೆ. ಆ ಕಷ್ಟ ಹಾಗೆ ನಿವಾರಣೆಯಾಗುತ್ತೆ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ. ಶ್ರದ್ಧೆಯಿಂದ ಗುರುಚರಿತ್ರೆ ಪಾರಾಯಣ ಮಾಡಿ. ಆ ಪಾರಾಯಣ ಮುಗಿದ ಹಾಗೆ ನಿಮಗೆ ಫಲ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ ಮುಂದಿನ ಸಂದೇಶ ದೇವನಹಳ್ಳಿಯಿಂದ ಕಿರಣ್. ಇವರು ಅವರ ಮಕ್ಕಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅವರ ಮಗಳು ಅರ್ಪಿತಾ ಅವರ ಹುಟ್ಟಿದ ದಿನಾಂಕ 21/10/2003 10:30 PM. ಇವರ ಪ್ರಶ್ನೆ ಮಕ್ಕಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ಕಿರಣ್ ಅವರ ಪ್ರಶ್ನೆ ಇರೋದು ಮಗಳ ಬಗ್ಗೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಶನಿ ಇದ್ದಾನೆ. ಲಗ್ನದಲ್ಲಿ ಒಂದು ಪಾಪಗ್ರಹವಿದ್ದರೆ ಸ್ವಲ್ಪ ಆಲಸ್ಯ ಇರ್ತದೆ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಆದರೆ ಜಾತಕದಲ್ಲಿ ಇನ್ನೂ ಒಂದು ಒಳ್ಳೆಯ ಲಕ್ಷಣವೂ ಇದೆ. ತೃತೀಯದಲ್ಲಿ ಗುರುಚಂದ್ರ ರೀತಿ ಗಜಕೇಸರಿ ಯೋಗ ನಿರ್ಮಾಣವಾಗಿದೆ, ಅದು ತುಂಬ ಒಳ್ಳೆಯದು. ಮತ್ತು ಪಂಚಮದಲ್ಲಿ ಶುಕ್ರ ಬುಧ ರವಿ ಕೂಡ ಇದ್ದಾನೆ. ಇದು ಶುಕ್ರ ಮೌಢ್ಯನಾಗಿಲ್ಲ ಅದೃಷ್ಟವಶಾತ್, ಅದು ತುಂಬ ಒಳ್ಳೆಯದು. ಮೂಲ ತ್ರಿಕೋಣ ಸ್ಥಾನದಲ್ಲಿ ಒಂದು ಗ್ರಹ ಇದ್ದರೆ ಅದು ತುಂಬ ಒಳ್ಳೆಯದು, ಅದು ಸ್ವಕ್ಷೇತ್ರವಾಗಿದ್ದರೆ ಬಹಳ ಒಳ್ಳೆಯದು. ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ರವಿದಶಿಯಲ್ಲಿ ಈಗ ರಾಹುಭುಕ್ತಿ ಇನ್ನೇನು 22 ಕಳೆದು ಗುರು ಪ್ರಾರಂಭವಾಗುತ್ತೆ ಮೇ ನಂತರದಲ್ಲಿ. ಜೂನಿಂದ ತುಂಬ ಚೆನ್ನಾಗಿದೆ ಇವರೇ, ಹೀಗಾಗಿ ಆತಂಕ ಬೇಡ. ಈಗ ರವಿ ದಶೆ ಇದೆಯಲ್ಲ, ಆ ದಶಾನಾಥ ಸ್ವಲ್ಪ ವೀಕ್ ಆಗಿದ್ದಾನೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಪ್ರತಿ ಭಾನುವಾರ ಈಶ್ವರನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ. ಅದು ನಿರಂತರವಾಗಿ ಮಾಡಿಸ್ಬೇಕು. ನೀವು ಎಲ್ಲಿವರೆಗೆ ಅಂತಂದರೆ 2030ರವರೆಗೆ ಅದು ನಿರಂತರವಾಗಿ ಮಾಡಿಸಿದ್ರೆ ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ. ಆಮೇಲೆ ಚಂದ್ರನ ಕಾಲ ಶುರುವಾಗುತ್ತೆ, ಅಲ್ಲಿಂದ ತುಂಬ ಬದುಕು ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ, ಒಳ್ಳೆಯ ಮಾನ್ಯತೆ, ಇದೆಲ್ಲ ಚೆನ್ನಾಗಿದೆ. 30ರವರೆಗೂ ಸ್ವಲ್ಪ ವೀಕ್ ಇದೆ. ಹೀಗಾಗಿ ಈಶ್ವರನಿಗೆ ಪ್ರತಿ ಭಾನುವಾರ ಹೋಗಿ ರುದ್ರಾಭಿಷೇಕ ಮಾಡಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಕೃಷ್ಣ ಕೋಲಾರದಿಂದ. ಇವರು ಹುಟ್ಟಿದ ದಿನಾಂಕ 27/9/1986, ಹುಟ್ಟಿದ ಸಮಯ 2:30 PM. ಇವರ ಪ್ರಶ್ನೆ 2ನೇ ಮದುವೆ ಬಗ್ಗೆ ತಿಳಿಸಿ ಅಂತ. ಕೃಷ್ಣ ಅವರ ಪ್ರಶ್ನೆ ವಿವಾಹ ಅಲ್ವಾ, ಮರು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಲ್ಲಿ ಕುಜನಿದ್ದಾನೆ, ಸಪ್ತಮಾಧಿಪತಿ ಚಂದ್ರ ಷಷ್ಠದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಕುಜನ ಒಂದು ಕಾಲ ನಡೀತಾ ಇದೆ. ಪ್ರಯತ್ನ ಮಾಡಬಹುದು ತಾವು. ಆಗಸ್ಟ್ ವೇಳೆಗೆ ಆಗುವ ಸಾಧ್ಯತೆ, ನೀವು ಪ್ರಯತ್ನ ಪಟ್ಟರೆ ನಿಮಗೆ ಒಂದು ಸಮಾಧಾನ ಸಿಗ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಪ್ರಯತ್ನ ಮಾಡಿ, ಗ್ರಹ ಶಾಂತಿ ಮಾಡಿಸಿ ಒಂದು ಸಲ. ಸಾಧ್ಯವಾದರೆ ಅರ್ಕ ವಿವಾಹ ಅಂತ ಅದೊಂದು ವಿಶೇಷ ಪ್ರಯೋಗ ಇದೆ. ಅದು ಈ ರೀತಿಯಲ್ಲಿ ಏನಾದರೂ ಕತ್ತರಿಸಿ ಹೋಗಿದ್ದರೆ ಅದು ವಿವಾಹ ಮತ್ತೆ ಅದು ತೊಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಮಾಡಿಸ್ತಾರೆ ಅರ್ಕ ವಿವಾಹ. ಅದನ್ನು ಸಾಧ್ಯವಾದರೆ ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ, ಬುಧ ಮತ್ತು ಕುಜರನ್ನ ಕಾಣ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಕರ್ಕಟಕ ರಾಶಿಯಲ್ಲಿ ದಿವಸ ಮಾಂದಿಬುದ್ಧಿಯಾಗಿದೆ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ರಾಹುವನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನಿ ಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಎಲ್ಲರೂ ನೀವೇ ಪ್ರಯಾಣ ಹೊರಟಿದ್ರೆ, ನೀವೇ ಡ್ರೈವ್ ಮಾಡ್ತಾ ಇದ್ದರೆ ಹುಷಾರಾಗಿರಿ. ಈ ದಿವಸ ನೀರಿನ ಸಮಸ್ಯೆಗಳು, ನೀರಿನ ಅಭಾವಗಳು, ನೀರಿನಿಂದ ಪ್ರಮಾದಗಳು ಇದನ್ನು ಸೂಚಿಸ್ತಾ ಇದೆ. ಅದರ ಕಡೆಗೂ ಸ್ವಲ್ಪ ಗಮನ ಬೇಕು. ಸ್ತ್ರೀಯರಿಗೆ ಹೆಚ್ಚಿನ ಓಡಾಟ ಮನಸ್ಸಿಗೆ ಅಸಮಾಧಾನ ಸೂಚಿಸ್ತಾ ಇದೆ. ಆದರೆ ಅಧಿಕಾರವೋ ಮತ್ತೊಂದು ಕಾರ್ಯಗಳಲ್ಲಿ ಶೌರ್ಯ, ಬಲ ಇವುಗಳಿಗೇನು ಕೊರತೆ ಇಲ್ಲ.
ಆದರೆ ಚಂದ್ರನಿಂದಾಗಿ ಸ್ವಲ್ಪ ಮನಸ್ಸಿಗೆ ವ್ಯಥೆ ನೋವು ಉಂಟಾಗುತ್ತೆ. ಹೀಗಾಗಿ ಈ ದಿವಸ ತಪ್ಪದೇ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಸೇವೆ, ವಿಶೇಷ ಪೂಜೆ ಯಾವುದು ನಿಮಗೆ ಸಾಧ್ಯವೋ ಅದನ್ನು ಮಾಡಿಸಿ, ಶ್ರದ್ಧೆಯಿಂದ ಮಾಡಿಸಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಾ, ಬಲವನ್ನು ಕಾಣ್ತೀರಾ, ಹಿರಿಯರ ಸಹಾಯ ಸಲಹೆಗಳು ಸಿಗುತ್ತೆ. ಈ ದಿವಸ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ, ಆರೋಗ್ಯ ಸಮೃದ್ಧಿ ಉಂಟಾಗುತ್ತೆ, ಸಂಗಾತಿಯಲ್ಲೂ ಸಾಮರಸ್ಯ ಅನ್ಯೋನ್ಯತೆ ಕಾಣುವ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ಆತಂಕ ಬೇಡ. ಈ ದಿವಸ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇದೆ, ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ಸ್ವಲ್ಪ ಅಸಮಾಧಾನ, ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಕೋಪ, ಈ ಥರ ಸಾಧ್ಯತೆ ಇದೆ. ಮತ್ತು ಮಾತು ಅಷ್ಟೇ, ಸ್ವಲ್ಪ ಒರಟು ಮಾತು ಬರ್ತಕ್ಕಂಥದ್ದು, ಆಹಾರ ನೀರಿನ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಎಲ್ಲೋ ಹೊರಗಿರ್ತೀರ ಬೇರೆ ನೀರು ತೊಗೊಂಡ್ಬಿಡ್ತೀರ, ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಈ ದಿವಸ, ಆತಂಕ ಬೇಡ. ಲಾಭವೂ ಇದೆ. ಈ ಪೆಟ್ರೋಲಿಯಂ ಅಥವಾ ಇನ್ನೇನು ಫುಡ್ ರಿಲೇಟೆಡ್ ಆಗಿರ್ತಕ್ಕಂಥ ಹೋಟೆಲ್ ಇಂಡಸ್ಟ್ರೀಸ್ಗೆ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಕಾರ್ಯದಲ್ಲಿ ಉನ್ನತಿ ಮತ್ತು ಸಹಕಾರಗಳು ಸಿಗೋದು ತುಂಬ ಚೆನ್ನಾಗಿದೆ. ಮತ್ತು ವಸ್ತ್ರಾಭರಣ ವಸ್ತ್ರಾಲಂಕಾರ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆರೋಗ್ಯವೇ ಸ್ವಲ್ಪ ಕ್ಷೀಣವಾಗೋದು, ಸ್ವಲ್ಪ ಕಣ್ಣಿನ ಬಾಧೆ ಬರಬಹುದು, ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ಕೊಡಿ. ಉಳಿದ ಹಾಗೆ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ತಾಯಿ ಜೊತೆಗೆ ಸ್ವಲ್ಪ ಮನಸ್ತಾಪ, ಈ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣ್ತಕ್ಕಂಥದ್ದು, ಗೌರವ ಸಂದಾಯವಾಗುವುದು, ಇದು ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೂ ಕೂಡ ಕಾಲು ಮತ್ತು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ತುಂಬ ಹುಷಾರಾಗಿರಿ. ಉಳಿದ ಹಾಗೆ ಲಾಭ ಇದೆ. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ಇತ್ಯಾದಿ ಹಣಕಾಸಿನ ವಹಿವಾಟು ವ್ಯವಹಾರ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲ ಚೆನ್ನಾಗೇ ಇದೆ, ಆಗಲೇ ಹೇಳಿದ ಹಾಗೆ. ಇನ್ನು ದೈವಾನುಕೂಲದಿಂದ ಕಠಿಣ ಕಾರ್ಯಗಳು ಕ್ಲಿಷ್ಟ ಅನಿಸೋದು ಅದು ಸುಲಭವಾಗುತ್ತೆ, ಆ ರೀತಿಯಲ್ಲಿದೆ. ಈ ದಿವಸ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ವ್ಯಥೆ, ಅಪಮಾನ, ಹಿರಿಯರಿಂದ ಸೀನಿಯರ್ಸಿಂದ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ. ಇದಕ್ಕೆ ನೀವು ಶಿವಸಹಸ್ರನಾಮ ಹೇಳಿಕೊಡ್ರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ. ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಈ ದಿವಸ ನಿಮಗೆ ಜಲ ಸಂಬಂಧಿ ಕ್ಷೇತ್ರಗಳಲ್ಲಿ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ನಷ್ಟ ಕಡಿಮೆ, ಈ ದಿವಸ ಲಾಭ ಹೆಚ್ಚು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಈ ದಿವಸ ನಿಮಗೆ ಕುಟುಂಬದಲ್ಲಿ ಸೌಕರ್ಯ, ಸಂಗಾತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಸೂಚಿಸ್ತಾ ಇದೆ. ಹೀಗಾಗಿ ಶ್ರೀನಿವಾಸನ ದರ್ಶನ, ಶ್ರೀನಿವಾಸ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳು ಮತ್ತು ಕೆಲಸದ ಸ್ಥಳದಲ್ಲಿ ಏನೋ ಜಗಳ, ಘರ್ಷಣೆ, ಈ ರೀತಿಯ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಈ ದಿವಸ ಯಾವುದೋ ಒಂದು ಶುಭ ಸಮಾರಂಭ, ಮತ್ತೊಂದು ಈ ರೀತಿಯ ಒಂದು ಸಾಧ್ಯತೆ, ಮತ್ತು ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಉತ್ತಮರಿಂದ ಉತ್ತಮ ಸಲಹೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಅದು ಅನುಕೂಲಕರವಾಗಿದೆ. ಇನ್ನು ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಗಣಪತಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ಈ ದಿವಸ ಯಾವುದೋ ಕೋರ್ಟು ಕಚೇರಿ ಇಂಥ ಕೆಲಸಗಳಲ್ಲಿ ಒಂದು ಬಲ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಒಂದು ಫಲ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರಾ ಈ ದಿವಸ, ಚೆನ್ನಾಗಿದೆ ಇವರೇ. ಇನ್ನು ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ, ಮಕ್ಕಳ ಆಲೋಚನೆಗಳು, ಅವ್ರ ಆಲೋಚನೆಗಳೇ ನಿಮಗೊಂದು ಹೊರೆ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯಲ್ಲೂ ಇದೆ. ನೀವು ಕೂಡ ಈ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಎರಡೂ ಹೇಳೋದು ತುಂಬ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಉಂಟಾಗುತ್ತೆ. ಬುದ್ಧಿ ಬಲದಿಂದ ಏನು ಹೆಚ್ಚಿನ ಅನುಕೂಲ ಸಾಧಿಸ್ತಕ್ಕಂಥ ಸಾಧ್ಯತೆ ಇದೆ. ಸ್ವಪ್ರಯತ್ನ ಅಂತೀವಲ್ಲ ಹಾಗೆ, ಯಾರ ಸಹಾಯವಿಲ್ಲದೆ ಮಾಡ್ತಕ್ಕಂಥದ್ದು, ಆ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಿಂದ ಅನ್ಯೋನ್ಯತೆ, ಸಾಮರಸ್ಯ ಸಂಗಾತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಈ ದಿವಸ ಪ್ರಯಾಣದಲ್ಲಿ ನಿಮಗೂ ಸ್ವಲ್ಪ ತೊಂದರೆ, ಜಲಕಂಟಕಗಳು, ಜಲ ಸಮಸ್ಯೆಗಳು ನಿಮಗೂ ಇದೆ. ಹೀಗಾಗಿ ತುಂಬ ಹುಷಾರಾಗಿರಿ ಈ ದಿವಸ. ಸ್ನೇಹಿತರು, ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರು. ತಾಯಿ ಬಂಧುಗಳ ಜೊತೆಗೆ ದಿವಸ ಏನೋ ಒಂದು ಸಣ್ಣ ಘರ್ಷಣೆ, ತಗಾದೆ ಶುರುವಾಗಿಬಿಡುತ್ತೆ. ಹೀಗಾಗಿ ಗಮನ ಇರಲಿ, ಎಚ್ಚರಿಕೆ ಇರಲಿ. ಪ್ರಾರ್ಥನೆಗೆ ದಿವಸ ತಪ್ಪದೇ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ.
ಮಕರ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ, ಬಡ್ತಿಯೋ ಮತ್ತಿನ್ಯಾವುದೋ ಒಂದು ರೀತಿಯ ಪುರಸ್ಕಾರಕ್ಕೆ ಪಾತ್ರರಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ನೇಹಿತರು ಬಂಧುಗಳ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ, ಆತ್ಮೀಯತೆ ಇದೆ. ಆದರೆ ಸಂಗಾತಿಯ ಜೊತೆಗೆ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ನಿಮಗೂ ಕೂಡ ಜಲಕಂಟಕಗಳು, ಜಲ ಸಮಸ್ಯೆಗಳು ಸೂಚಿಸ್ತಾ ಇದೆ. ವಿದೇಶ ಪ್ರಯಾಣ ಮತ್ತೊಂದು ಇದ್ದರೆ ಅದಕ್ಕೆ ತೊಂದರೆಗಳು, ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಡಿಲೇ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಏನು ಮಾಡಬಹುದು? ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಳ್ತೀರಾ, ಅದಕ್ಕೆ ಪೂರಕವಾಗಿ ಕೆಲಸಗಳು ಮಾಡ್ತೀರಾ, ಬುದ್ಧಿ ಚುರುಕಾಗಿರ್ತದೆ. ಗುರು ಹಿರಿಯರ ಮಾರ್ಗದರ್ಶನ ಈ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಆಪಾದನೆಗಳು, ಹಿರಿಯ ಸೀನಿಯರ್ಸ್ ಜೊತೆಗೆ ಜಗಳಗಳು, ದೊಡ್ಡವರು ಇರ್ತಾರೆ ಅವ್ರ ಜೊತೆಗೆ ಏನೋ ಒಂದು ಕಲಹ ಜಗಳ, ಈ ಥರದ್ದು ಒಂದು ಸಾಧ್ಯತೆ ಇದೆ. ನೀವು ಕೂಡ ಈ ದಿವಸ ರಾಮಸ್ಮರಣೆ ಮಾಡಿ, ರಾಮಸ್ಮರಣೆಯಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರ ಬಲ, ಸ್ನೇಹಿತರ ಜೊತೆಗೆ ಹೆಚ್ಚಿನ ಓಡಾಟ, ಅಲೆದಾಟ, ಅವ್ರ ಜೊತೆಗೆ ಹೆಚ್ಚು ಸಮಯ ಕಳೆಯೋದು, ಆ ರೀತಿಯಲ್ಲಿದೆ. ಇನ್ನು ಈ ದಿವಸ ಕುಟುಂಬದಲ್ಲೂ ಅಷ್ಟೇ ಒಂದು ಬಲ ಇದೆ. ಮತ್ತು ವ್ಯವಹಾರಗಳಲ್ಲಿ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತಿದ್ದೀರಾ. ಆದರೆ ಈ ದಿವಸ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ, ಚಿಂತೆ ಜಾಸ್ತಿ, ಆಲೋಚನೆ ಇದು ಸೂಚಿಸ್ತಾ ಇದೆ. ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದು, ಅದು ಮಂತ್ರ ಗಮನಿಸಿ. ಓಂ ಜಲೇಶ್ವರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಜಲ ಸಂಬಂಧಿ ತೊಂದರೆಗಳು ಉಂಟಾಗೋಲ್ಲ. ಶಾಸ್ತ್ರಿಗಳೇ, ಈ ದಿನ ಏಕಾದಶಿಯ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.